Hello, good morning. Welcome back to Smita Dinakar YouTube channel. ಮಾರ್ನಿಂಗ್ ರೂಟೀನ್ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಆಗಿ ಯೋಗಕ್ಕೆ ಅಂತ ರೆಡಿ ಆಗ್ತಾ ಇದೆ. ಸೊ ನಾನು ಯೂಸ್ ಮಾಡುವಂಥದ್ದು ಫೇಸ್ ವಾಶು ಪಾಂಡ್ಸ್, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಯೋಗಕ್ಕೆ ಅಪ್ಸ್ಟೇರ್ಸ್ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದಾಗ ನನಗೆ ಕೆಲವೊಂದು ಥಾಟ್ ನೆನಪಾಯಿತು. ಸೊ ನಮ್ಮ ಒಳ್ಳೆತನನ ಯೂಸ್ ಮಾಡಿಕೊಂಡು ನಮ್ಮಿಂದ ಮೇಲ್ಗಡೆ ಹೋಗಿರೋರು ತುಂಬ ಜನ ಇದ್ದಾರೆ. ಸೊ ಅವರೇ ಚೆನ್ನಾಗಿದ್ದಾರೆ, ನಾವೇನಕ್ಕೆ ಗಿವ್ ಅಪ್ ಮಾಡಬೇಕು? ಗಿವ್ ಅಪ್ ಮಾಡಬಾರ್ದು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಮ್ಮ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ನೆನಪಾಯಿತು. ಸೊ ಹಾಗೆ ಯೋಗ ಮಾಡಿಕೊಂಡು ಮಾರ್ನಿಂಗ್ ಇವತ್ತು ಆಂಟಿ ಚಿತ್ರಾನ್ನ ಮಾಡಿದ್ದು, ಚಿತ್ರಾನ್ನ ತಿಂದ್ಕೊಂಡು ವರ್ಕಿಗೆ ರೆಡಿ ಆಗ್ತಾ ಇದ್ದೆ. ಸೊ ನಾನು ಸಿರಮ್ ಫಸ್ಟ್ ಯೂಸ್ ಮಾಡ್ತೀನಿ. ಸಿರಮ್ ಡಾಕ್ಟರ್ ಶೇಟ್ಸ್ ಅವ್ರದ್ದು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಸಿರಮ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮೈಲ್ಡಾಗಿ ಮಸಾಜ್ ಮಾಡ್ಕೋಬೇಕು. ಸೊ ಅವಾಗ ನಮ್ಮ ಫೇಸ್ ಇನ್ನೂ ಗ್ಲೋ ಬರುತ್ತೆ. ನೆಕ್ಸ್ಟ್ ನಾನು ಡಾಕ್ಟರ್ ಶೇಟ್ಸ್ ಅವ್ರದ್ದು SPF ಯೂಸ್ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ SPF ಮಸ್ಟ್, ಯಾಕಂದರೆ ಹೊರಗಡೆ ಬಿಸಿಲಿಗೆ ಹೋದಾಗ ಫೇಸ್ ಟ್ಯಾನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು SPF ಅಪ್ಲೈ ಮಾಡಿಕೊಂಡೆ ನಾವು ಔಟ್ಸೈಡ್ ಹೋಗಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್. ಇದು ಕೂಡ ಡಾಕ್ಟರ್ ಶೇಟ್ಸ್ ಅವ್ರದ್ದೇ. ನಾನು ಎಲ್ಲ ಪ್ರಾಡಕ್ಟನ್ನು ಡಾಕ್ಟರ್ ಶೇಟ್ಸ್ ಅವ್ರದ್ದೇ ಯೂಸ್ ಮಾಡೋದು. ಸೊ ಇದನ್ನೂ ಕೂಡ ಹಂಗೇ ಫೇಸಿಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ಆವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸಿಗೆ. ಇದರಿಂದ ಫೇಸ್ ಶೈನಿಂಗ್ ಬರುತ್ತೆ, ಸಾಫ್ಟ್ ಕೂಡ ಆಗುತ್ತೆ, ಮಾಯ್ಶ್ಚರ್ ಸಿಗುತ್ತೆ. ನೆಕ್ಸ್ಟ್ ನಾನು ಲೈಟಾಗಿ ಮಸ್ಕರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮಸ್ಕರ ಹಾಕೋದ್ರಿಂದ ನಮ್ಮ ಐ ಲ್ಯಾಶಸ್ ಏನಿದೆ ಅದನ್ನು ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ಹಾಗೆ ನೆಕ್ಸ್ಟ್ ನಾನು ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಕೂಡ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಡಿಫ್ರೆಂಟ್ ಶೇಡ್ ಬರುತ್ತೆ ನಮ್ಮ ಲಿಪ್ಸಿಗೆ. ಸೊ ಇದು ನನ್ನ ಫೈನಲ್ ಲುಕ್. ನಾನು ಇಷ್ಟೇ ಮೇಕಪ್ ಮಾಡೋದು, ಫೌಂಡೇಶನ್, ಕಾಂಪ್ಯಾಕ್ಟ್, ಪೌಡರ್ ಏನು ಯೂಸ್ ಮಾಡಲ್ಲ. ಇಷ್ಟರಲ್ಲೇ ನನ್ನದು ಮೇಕಪ್ ಮುಗೀತು. ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ನಾನು ರೆಡಿ ಆದೆ. ಸೊ ನನ್ನ ಫೈನಲ್ ಟಚ್ ಪರ್ಫ್ಯೂಮ್. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ 1159 ಅನ್ನೋ ಪರ್ಫ್ಯೂಮ್ ಬಗ್ಗೆ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್. ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು. ಇದರಲ್ಲಿ ವೆರೈಟಿ ಫ್ರೇಗ್ರೆನ್ಸ್ ಇದೆ. ಸೊ ನನ್ನ ಮೋಸ್ಟ್ ಫೇವ್ರೆಟ್. ಫೈನಲ್ ಹೋಗೋದಕ್ಕಿಂತ ಮುಂಚೆ ನಮ್ಮ PG ಎದುರುಗಡೆ ಒಬ್ಬರು ದೊಡ್ಡ ಇದ್ದಾರೆ, ಅವ್ರಿಗೆ ಬಾಯ್ ಮಾಡಿಕೊಂಡು ನಾನು PGಯಿಂದ ಹೊರಟೆ. ಈ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ನಾನು ವರ್ಕ್ ಪ್ಲೇಸಿಗೆ ರೀಚ್ ಆದೆ. ಸೊ ನಮಗೆ ಯೂನಿಫಾರ್ಮ್ ಇರೋ ಕಾರಣ ಈ ಡ್ರೆಸ್ನ ಕಲರ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಯೂನಿಫಾರ್ಮ್ನ ಹಾಕ್ಕೊಂಡು ವರ್ಕ್ಗೆ ರೆಡಿ ಆಗಬೇಕು. ಇವರೆಲ್ಲ ನನ್ನ ವರ್ಕ್ ಮೇಟ್ಸು. ಸೊ ಕೆಲಸ ಕಡಿಮೆ ಇದ್ದಾಗ ಈ ಥರ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತೀನಿ. ವರ್ಕ್ ಮುಗಿಸ್ಕೊಂಡು PGಗೆ ಹೊರಟೆ. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.